ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕ ಪರಿವರ್ತನಾ ಸಂಘ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಅಮೃತ್ ಎಸ್ ಮೂಳ್ಕೆರೆ ಅವರು ದಿನಾಂಕ 6ನೇ ತಾರೀಕು ಬೀದರ್ ವೈದ್ಯಕೀಯ ವಿಭಾಗದ ಸಂಸ್ಥೆಯಲ್ಲಿ ಆಸ್ಪತ್ರೆಯ ಒಳಗಡೆ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ಮಾಳಗಿಯವರ ಮೇಲೆ ಹಲ್ಲೆ ಆಗಿದೆ. ಕಾರಣ ಅಂತಂದರೆ ಕೆಲವೊಂದು ಜಾತಿ ನಿಂದನೆಗಳು ಹಾಗೂ ಅವರ ಮೇಲೆ 2017ರಿಂದ ನಿರಂತರವಾಗಿ ಹಲ್ಲೆ ಮಾಡ್ತಾಯಿದ್ದಾರೆ. ಸೊ ಅವ್ರು ಎಷ್ಟೊಂದು ಮೇಲಾಧಿಕಾರಿಗೆ ವರದಿಯನ್ನು ಕೊಟ್ಟರೂ ಕೂಡ ಅದಕ್ಕೆ ಯಾವುದೂ ಕಾನೂನುವಾಗಿ ಕ್ರಮವಾಗಿ ಕೈಗೊಂಡಿಲ್ಲ. ನಿರ್ದೇಶಕರು ಬ್ರಿಮ್ಸ್ ನಿರ್ದೇಶಕರು ಯಾವುದೇ ಕಾನೂನು ಕೈಗೊಂಡಿಲ್ಲ. ಸೊ ಕೊನೆಗೆ ನಮ್ಮ ಪ್ರಕಾಶ್ ಮಾಳಗೆ ಸರ್ ಅವರು ನಮ್ಮ ಸಂಘಕ್ಕೆ ಮೊರೆ ಸರ್ ನಮ್ಮ ಮೇಲೆ ಅನ್ಯಾಯ ಆಗ್ತಾಯಿದೆ, ತಾವು ದಯಮಾಡಿ ನನಗೆ ಈ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಬಂದಾಗ ನಾವು ಇವತ್ತಿನ ದಿನ ತಾರೀಖು 11 ನಿರ್ದೇಶಕ ಸಾಹೇಬರಿಗೆ ಕೂಡ ನಾವು ಮೆಮೊಂಡು ಕೊಟ್ಟಿದ್ದೆವು. ನಂತರ DC ಸಾಹೇಬರಿಗೆ ಕೊಟ್ಟು DC ಮುಖಾಂತರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಕೂಡ, ಆಮೇಲೆ ಹೆಲ್ತ್ ಮಿನಿಸ್ಟರ್ ಅವರು ಕೂಡ, ಶರಣಪ್ರಕಾಶ್ ಪಾಟೀಲ್ ಸರ್ ಕೂಡ ಅವ್ರ ಮುಖಾಂತರ ನಾವು ಇಲ್ಲಿಂದ ಒಂದು ಪ್ರತಿಯನ್ನು ವರ್ಗಾವಣೆ ಆಗಿದೆ. ಸೊ ಮುಂದೆ ಅವರಿಗೆ ಕಾನೂನುಬದ್ಧವಾಗಿ ಏನದ ಅದು ನಿರ್ದೇಶಕರಾಗಲಿ, DC ಸಾಹೇಬರಾಗಲಿ, ಅದಕ್ಕೆ SP ಸಾಹೇಬರಾಗಲಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅಲ್ಲಿ ಸತ್ಯತೆಯನ್ನು ಪರಿಶೀಲನೆ ಮಾಡಬೇಕು. ಸೊ ಅವ್ರ ಮೇಲೆ ಸುದೀರ್ಘವಾಗಿ ಲೈಂಗಿಕ ಆಗಿ ಯಾವ್ಯಾವ ಕಾರಣಗಳು ಬಳಸ್ಕೊಂಡು ಅವ್ರ ಮೇಲೆ ಅವ್ರ ಮುಂಬಡ್ತಿಯನ್ನು ಅವ್ರು ಹೊರತುಪಡಿಸಿ ಮುಂಬಡ್ತಿ ಕೂಡ ಅವ್ರದ್ದೆಲ್ಲ ಸಂಪೂರ್ಣವಾಗಿ ಯಾವುದೇ ಉನ್ನತವಾಗಿ ಕೊಡದಂಗೆ ಅವರು ಅಲ್ಲಿ ಒದಗಿಪಡಿಸ್ಯಾರ ಅವರು. ಸೊ ಆ ಒಂದು ಉದ್ಯೋಗವನ್ನು ಯಾಕೆ ಒಡಿಸ್ಪಡಿಸ್ಯಾರ ಎಂಬುದು ಕೂಡ ನಾವು ಪರಿಶೀಲನೆದಾಗ ನಾವು ಬರೆದಿದ್ದೆವು. ಅದನ್ನು ಕೂಡ ನಮಗೆ ಮಾಹಿತಿ ಕೊಡಬೇಕು ಅವರು. ಸೊ ಅವರು ಈ ಮುಂಬಡ್ತಿ ಆಗಬೇಕಪ್ಪ ಅದರ ಪ್ರೆಸೆಂಟ್ ಅವರು ಪ್ರಥಮ ಸಹಾಯಕರಿದ್ದರು, ಸುಬ್ರಿಡೆಂಟ್ ಆಗಬೇಕಾಗಿತ್ತು, ಅವರು GA ಆಗಬೇಕಾಗಿತ್ತು ಅವರು. ಸೊ ನೆಕ್ಸ್ಟ್ AO ಕೂಡ ಆಗಬೇಕಾಗಿತ್ತು ಅವರು. ಸೊ ಹೀಗಾಗಿ ಅವ್ರದ್ದು ಪ್ರತಿಯೊಂದು ಅವ್ರದ್ದೇ ಒಂದಂಥ ಅವ್ರದ್ದು ಕುಟುಂಬ ಇದೆ. ಅವ್ರ ಕುಟುಂಬ ಕೂಡ ನಮ್ಮ ಯಜಮಾನ ನನ್ನ ತಂದೆ ಆಗಲಿ ಏನಾದರೂ ಒಂದು ಮುಂಬಡ್ತಿಯಾಗಿ ಒಂದು ನಮಗೂ ಕೂಡ ಒಂದು ಮಾದರಿ ಆಗ್ತಾರೆ ಅಂತೇಳಿ ಒಂದು ಕನಸು ಇರುತ್ತೆ. ಆ ಕನಸು ಈ ಮೇಲಾಧಿಕಾರಿಗಳು ನುಚ್ಚು ನೂರು ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಸಂಘ ಪ್ರಕಾರ ಕೇಳ್ಕೊತೀನಿ, ಅವ್ರಿಗೆ ಕಳಕಳಿ ಮನವಿ ಮಾಡ್ತೀನಿ. ಮುಂದೆ ಈ ಥರ ಏನಾದರೂ ಅದರ ಪರಿಶೀಲನೆ ಮಾಡಿ ಶೀಘ್ರವಾಗಿ ತನಿಖೆಯನ್ನು ಮಾಡಿ ಅವರಿಗೆ ಮುಂಬಡ್ತಿ ಕೊಡುವಂಥ ತಾವು ಮಾಡಬೇಕಂತೇಳಿ ನಾವು DC ಯಲ್ಲೂ ಮನವಿ ಮಾಡ್ಕೊಳ್ತೀನಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯಲ್ಲಿ ಕೂಡ ಮನವಿ ಮಾಡ್ಕೊತೀನಿ. ಸೊ ಮುಂದಿನ ದಿನದಲ್ಲಿ ನಮ್ಮ ಸಂಘಕ್ಕೆ ಆದಂಥ ನಮ್ಮ ಸರ್ಕಾರಿ ನೌಕರರ ಮೇಲೆ ಅನ್ಯಾಯ ಆದಂಥ ಇದಕ್ಕೆ ಶೀಘ್ರವಾಗಿ ನ್ಯಾಯ ಕೊಡಿಸಬೇಕು. ಒಂದೇ ಕೊಡಿಸಲಿಲ್ಲ ಅಂತಂದರೆ ನಾವು ಬ್ರಿಮ್ ಆಸ್ಪತ್ರೆ ಆವರಣದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮಗೆ ನ್ಯಾಯ ಸಿಗಲೇಬೇಕು. ಇಲ್ಲಿ ಮಹಿಳೆಯರೆಲ್ಲ ಇದ್ದಾರೆ, ಈಗ ಲೈಂಗಿಕ ದೌರ್ಜನ್ಯ ಅಂತಾರೆ. ಸೊ ಇಷ್ಟೆಲ್ಲ ಮಹಿಳೆಯರಿದ್ದಾರಲ್ಲ, ಯಾಕೆ ಅವರು ಪ್ರಾಮಾಣಿಕತೆ ಇದ್ದಾರೆ ಅಂತ ಹೇಳ್ತಾರೆ. ಪ್ರಾಮಾಣಿಕತೆ ಲಿಖಿತ ಡಾಕ್ಯುಮೆಂಟ್ 64 ಜನ ಲಿಖಿತ ಡಾಕ್ಯುಮೆಂಟ್ ಸಹಿಯಾಗಿದೆ ಇಲ್ಲಿ. ಸೊ ಲಿಖಿತ ಡಾಕ್ಯುಮೆಂಟ್ ಪ್ರತಿಯನ್ನು ಹಚ್ಚಿದೆಯೋ ನಾವು. ಸೊ ಅದಕ್ಕಾರ ಪರಿಶೀಲನೆ ಮಾಡ್ಬೋದಲ್ಲ. ಸೊ ಹೀಗಾಗಿ ಈಗ ಅವ್ರದ್ದೇ ಆದಂಥ ಒಂದು ಕುಟುಂಬ ಇದೆ. ಸೊ ಮುಂದೆ ಈ ಥರ ಯಾರಿಗೂ ಮಾಡಬಾರ್ದು ಅಂಥೇಳಿ ನಾನು DC ಅವರಲ್ಲಿ ಮನವಿ ಮಾಡ್ಕೋತೀನಿ. ಬ್ರಿಮ್ಸ್ ಆಸ್ಪತ್ರೆ ನಿರ್ದೇಶಕರು ಕೂಡ ಮನವಿ ಮಾಡ್ಕೋತೀನಿ. ಶೀಘ್ರವಾಗಿ ಅದು ಪರಿಶೀಲನೆ ಮಾಡಬೇಕು. ಅವ್ರಿಗೆ ಯಾರು ಪನಿಷ್ಮೆಂಟ್ ಆಗಿದೆ ಅಲ್ಲ, ಅದು ಈಗ ಅಥವಾ ಹೊಡೆದಾರಲ್ಲ ಅವರು, ಸೊ ಹೊಡೆದಾರ, ಯಾಕೆ ಹೊಡೆದಾರ ಅದು ಶೀಘ್ರವಾಗಿ ತನಿಖೆ ಆಗಬೇಕು. ಅಲ್ಲಿ CCTV ಕ್ಯಾಮ್ರಾ ಕೇಳ್ತಾ ಇದ್ದಾರೆ, ಕೆಲವೊಂದು ಬಂದ್ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಯಾವ ರೀತಿ ಬಂದಾಗಿದೆ ಅಂತ ಅದನ್ನು ಕೂಡ ಪರಿಶೀಲನೆ ಮಾಡಿ ಏನು ಹೊಡೆದಾರ ಅಂತ ಕೇಳ್ಕೊಂಡು ಅದು ಹೊಡೆದಿನವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಮ್ಮ ಸಂಘದ ಪರವಾಗ ಸದಸ್ಯರ ಪರವಾಗ DC ಅವರು ಕೂಡ ಮನವಿ ಮಾಡ್ಕೊತಾ ಇದ್ದೀನಿ. ಹಾಗೂ ಸುದೀರ್ಘವಾಗಿ ಮಾಧ್ಯಮದರು ಕೂಡ ನಮಗೆ ಸಹಕಾರದಿಂದ ಇಷ್ಟೊಂದು ಸಹಕಾರ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೇವೆ ಅಂತ ಹೇಳ್ಕೊತಾ ನನ್ನ ಈ ಬೈಟಿಗೆ ವಿರಾಮ ಹೇಳುತ್ತೇನೆ ಅಂತೇಳಿ. ಜೈ ಭಾರತ್. ತೇಜಮರ ಸರ್ ನನ್ನ ಹೆಸರು ಎಡನ್ಕಲ್ ನನ್ನ ಹೆಸರು ತೇಜಮರ. ಪೈಲೆ ಹಿಂಗೆ ರಾಸ್ತಾರ್ ಇದ್ರಿ ಸರ್. ರಾಸ್ತಾರ್ ಇದ್ದಾಗ ಅವರಿಗೆ ಬೇಕಾದವ್ರಿಗೆ ಚಂದನ್ ವಾರ್ಡ್ ಹಾಕ್ತಿದ್ರು. ಈಗ ಹೊಸ ಮಂದಿ ಬಂದ ಮೇಲೆ ಮಾಳಿಗೆ ಸರ್ ಏನು ಮಾಡ್ಯಾರ, ತರ್ಗುಂಟ ಎಲ್ಲರಿಗೆ ಒಂದೇ ಸೇಮ್ ಬರ್ಬೇಕಂತೇಳಿ ಸೇಮ್ ಡ್ಯೂಟಿ ಹಾಕ್ಲತ್ತರು. ಇವ ಮಾರಿ ನೋಡಿ ಹಾಕ್ತಾನೆ, ಹಂಗೆ ಹಾಕ್ತಾನೆ, ಹಿಂಗೆ ಹಾಕ್ತಾನೆ ಅಂತೇಳಿ ಆಕಿ ಲಕ್ಷ್ಮಿ ಅಂಬಾಕಿಗೆ ಕಲಿಸ್ಬಿಟ್ರಿ. ಯಾರು ಕಲಿಸ್ಯಾರನ್ನು ಕಲಿಸಿದ್ರು. ಕಲಿಸಿದ ಮೇಲೆ ಆಕಿ ಪದೇ ಹೊಲೆ ಹನ ಈ ಹೊಲೆನ ಡ್ಯೂಟಿ ಕೊಡಬಾರ್ದು, ಹೊಲೆನ ಮಾರಿ ನೋಡಬಾರ್ದು. ಈ ಹೊಲೆನ ಮಾರಿ ಅಂತ ನಾವು ನೋಡಲೇವು. ಅವ್ರು ಇದೇ ಥರ ಮಾತಾಡಿದಾರ, ಹೊಲೆನ ಮಾರಿ ನಾವು ನೋಡಲೇವು. ಈ ಹೊಲೆಗೆ ಯಾಕೆ ಕುರ್ಚಿ ಕೊಡ್ಬೇಕು, ಹೊಲೆನ ಮಾರಿ ಏನಂತ ನೋಡ್ಬೇಕು ನಾವು ಹೇಳೋಣ ಅಂತ ಆಕಿ ಲಕ್ಷ್ಮಿ ಅಂದಳು. ಮತ್ತೊಂದು ಸರ್ತಿ ಅಂದ್ರೆ ಪೂರ ಆಕಿಗೆ ಅವ್ರಿಗೆ ಉಗಳಲ್ದೇ ಉಳ್ಯಾರ ಅಂಥೇಳಿ ಮೇಲೆ ಬೀಳಕ್ಕೆ ನೋಡಿದ್ರು. ಅಂಜಿ ಸರ್ ಓಡ್ ಬಂದರು ಹೊರಕ್ಕೆ. ಆಗಾಗ ಅಂದದ್ದು ಮತ್ತೊಂದು ಏನು ಮಾಡ್ಯಾರ ಅಂದ್ರೆ ಪೂರ ಅರಿವಿ ಕಾಳದು ಹೋಗಿ ಹಿಂಗೆ ಮೆತ್ಕೊಂಡು ಹಿಂಗೆ ಮದುವೆ ಮಾಡ್ಯಾರ ಬಳಕೆನೆ ಆಗ ಬಂದ್ವಿ ಒಳಗೆ ಹೊರಕ್ಕೆ ಬಂದರು.
ಹಿಂಗೆಲ್ಲ ಅವ್ರು ಮಾಡ್ಯಾರ. ಆಕಿ ಇದ್ರೆ ಆಕಿ ಅವ್ರ ಜೀವಕ್ಕೆ ಹಾನಿ ಅದ. ಯಾವಾಗ ಭೀ ಬದಲಾವಣೆ ಮಾಡ್ತಾಳೆ. ಅಲ್ಲಿ ನಿಮ್ಮ ಹಾಸ್ಪಿಟಲ್ದಾಗ ಈಗ ಅವ್ರು ಬದಲ ಮಾಡತ್ತಾರ ಅಂತ ಹೇಳತ್ತೀರಿ, ಬದಲ ಮಾಡ್ಯಾರ ಅಂತ ಹೇಳತ್ತೀರಿ. ಅಲ್ಲಿ ಏನಾರ CC ಕ್ಯಾಮ್ರಾ ಕೂಡಿಸಿರ್ಬೇಕಲ್ಲ ನಿಮ್ಮ ಹಾಸ್ಪಿಟಲ್ದಾಗ? ಅದು ಮೇಲಧಿಕಾರಿಗಳು ನೋಡಿರ್ಬೋದು. ಬಿಟ್ಟ ಕೇಳೋ ಏನ್ ಮಾಡಾಳ CC ಕ್ಯಾಮ್ರಾಕ ಅದ್ ಇವಲ್ ರೂಮಿನಾಗ ಇಲ್ಲ ಸರ್. ಅಂದ್ರೆ ಅಲ್ಲಿ ಒಟ್ಟು ಆ ರೂಮ್ನಾಗ CC ಕ್ಯಾಮ್ರಾಗಳು ಇಲ್ಲ ಸರ್. ಇದ್ದಿತ್ತು ಅಂದ್ರೆ ಹಿಂಗ ಬಿಟ್ಟ ಕೇಳಕಿ ಅಂದ್ರೆ ಕೈಗೆ ನೆನಕಪ್ಲೆ ಅದೇನು CC ಕ್ಯಾಮ್ರಾ ಉಳ್ಸಕ್ ಮಾತಾಡೋಳ ಸರ್. ಸರ್ ಕಡಂತೆ ಏನ್ ತಪ್ಪಿಲ್ಲ, ನಮ್ಮ ನ್ಯಾಯ ಕೊಡ್ಬೇಕು ಸರ್. ಇಲ್ಲ ಸ್ವಲ್ಪ ಜನರು ಅಲ್ಲತ್ತಾರ ಅಲ್ಲೆಲ್ಲ IMSಗಳು ಏನು ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರ ಮೇಲೆ ಏನು ಕೆಲಸ ಮಾಡ್ತಾ ಇದ್ದಾರ. ಅವರು ಮಾಳಿಗೆ ಪ್ರಕಾಶ್ ಅವ್ರ ಪರವಾಗಿ ಏನಾದ್ರು ದುಡ್ಡು ತಗೊಂಡು ಮಾತಾಡತ್ತಾರ ಅಂತ ಹೇಳ್ತಾರ. ಅದು ಮಾತು ನಿಜ ಅದ, ಕರೆಕ್ಟ್ ಅದ? ದುಡ್ಡು ಅಂತ ಒಬ್ಬರಿಗೆ ತಗೊಂಡಿಲ್ಲ ನೋಡ್ರಿ. ಇನ್ನ ದುಡ್ಡು ಅವ್ರ ಹಿಂದಕ್ಕೆ ಒಂದೊಂದು ತಿಂಗಳು ಡ್ಯೂಟಿ ಮಾಡಿ ಒಂದೊಂದು ತಿಂಗಳು 1000 ರೂಪಾಯಿ ನಾವು ಕೊಟ್ಟಿನೋರು ಇದ್ದೇವೆ. ನಾವು ತಿಂಗಳಿಗೊಮ್ಮೆ 1000 ರೂಪಾಯಿ ಯಾಕಂದ್ರ ಮಾಳಿಗೆ ಅವ್ರಿಗೆ ಬಂದ್ಮೇಲೆ ನಾವಂತೆ 1 ರೂಪಾಯಿ ನಾವು ತಗೊಂಡಿಲ್ಲ. ಅವ್ರ ಬಂದು ನಾವು ಕೇಳಿಲ್ಲ, ಅವ್ರು ನಮ್ಗೆ ಕೇಳಿಲ್ಲ. ಇಲ್ಲ ಅವ್ರು ಅಲ್ಲತ್ತಾರ, ಸ್ವಲ್ಪ ಜನ ಅಲ್ಲತ್ತಾರ, ಹಿಂಗೆ ಕೇಳ ಬರ್ತಾ ಇದೆ. ಇವರು ಮಾಳಿಗೆ ಅವ್ರ ಬಲ್ಲ ದುಡ್ಡು ತಗೊಂಡು ಅವ್ರ ಪರವಾಗಿ ನಿಂತು ಮಾತಾಡತ್ತಾರ ಅಂತ ಹೇಳ್ತಾರ. ಅದು ನಿಜ ಅದನ ಸುಳ್ಳದ? ನೋಡ್ರಿ ಮಾತಾಡದ್ರಿ ಏನ್ ಮಾಡೋದಿಲ್ರಿ. ನಮ್ ಸರ್ ನ್ಯಾಯ ಸಿಗ್ಬೇಕು. ನಾವ್ ಎಲ್ಲರೂ ಅವ್ರ ಪರವಾಗಿ ನಿಂತಿದ್ದೇವ್. ಅವ್ರು ಬಿದ್ದಿದ್ದೇವು, ಎದ್ರು ಬಿದ್ದಿದ್ದೇವ್ ಸರ್. ಅವ್ರಿಗೆ ಒಂದು ನ್ಯಾಯ ಕೊಡ್ಬೇಕು. ಅವ್ರ ಅಂತ ಮನುಷ್ಯರಿಲ್ಲ. ಅವ್ರು ಯಾವಾಗ ಬಂದಾರ ಅವಾಗಿನ ಹಿಡಿದು ನಾವು ಅನ್ನ ಕತ್ತಿ ಹಿಡಿದ. ನಾವು 2 ವರ್ಷ ಟೆಂಟಿನಾಗ ಕುಂತಿದ್ದೇವೆ ಸರ್. ಟೆಂಟಿನಾಗ ಕುಂತೀವಿ. ನಾವ್ ಎಲ್ಲ ಎಲ್ಲರಿಗೆ ಏನೇನೋ ಕೊಟ್ಟು ನಾವು ಬಂದಿದ್ದೇವೆ. ಅವ್ರು ಬಂದಿ ಮೇಲೆ ನಾವು ಡ್ಯೂಟಿ ಮೇಲೆ ಬಂದಿ ಮೇಲೆ ಬಿ ಅವ್ರು ಏನ್ ಕೇಳ್ಯಾರ ನಮಗ, ನಾವು ತಿಂಗಳ ಒಂದ್ಸತಿ ನಿಮ್ ಪಗಾರ ಬಂದಾಗ ನಮ್ಗೆ ದುಡ್ಡು ಕೊಡ್ಬೇಕಂತಾರ. ದುಡ್ಡು ಕೊಡ್ಬೇಕಂದ್ರು ನಾವ್ ಸರ್ ಕೇಳಿದೆ. ಸರ್ ನಮ್ಗೆ ಹಿಂಗ್ ಬೇಡತಾರ ಅಂದ್ರು, ನೀವು ಕಷ್ಟ ಪಡ್ದಿ ನೀವು ತಿಲ್ಲತ್ತೀರಿ, ಯಾರಿಗ 1 ರೂಪಾಯಿ ಕೊಡ್ಬಾರ್ರಿ ಅಮ್ಮ. ನೀವು ಕರೆಕ್ಟ್ ಕೆಲಸ ಮಾಡ್ರಿ. ನಿಮ್ಮ ಮನೆ ನಿಮ್ಮ ಮಕ್ಕಳು ಮರುಗಳು ನೀವು ಓದಿಸಿ ಬುದ್ಧಿ ಕಲಿಸಿ ನಿಮ್ಮ ಮಕ್ಕಳು ನಿಮ್ಗೆ ಅನ್ನ ಹಾಕ್ರಿ. ನೀವು ಯಾರಿಗ 1 ರೂಪಾಯಿ ಕೊಡೋದು ಅವಕಾಶ ಇಲ್ಲ. ಯಾರು ಕೇಳ್ಯಾರಮ್ಮ ನಿಮ್ಮ ದುಡ್ಡು? ಯಾರು ಕೇಳ್ಯಾರ? ಹಿಂಗೆ ಹೊರಗಿಂದ ಕೆಲಸ ಹಚ್ಚಿನವ್ರು ಸರ್. ನಮ್ಗೆ ಕೆಲಸ ಹಚ್ಚಿನವ್ರು ಕೇಳ್ಯಾರ. ನಮ್ಗೆ ಕೂಡ್ಸ್ಕೊಂಡ್ ಕುಂತಿನವ್ರು ಕೇಳ್ಯಾರ. ಬಟ್ ಅದಕ್ಕೆ ಪ್ರಕಾಶ್ ಮಾಳಿಗೆಯವರು ವಿರುದ್ಧ ಮಾಡ್ಯಾರ, ಕೊಡ್ಬೇಡ್ರಿ ಅವ್ರು. ನಾವು ಯಾವಾಗ ಬಂದಿದ್ದೇವೆ ಸರ್ ಹೊಸರು, ಅವಾಗಿನ ಹಿಡಿದು ನಮ್ಗೆ ಅವ್ರು ಅವನ್ನೇ ಅನ್ನಕ್ಕೆ ಹಚ್ಚಿನವ್ರ. ಈಗ ಏನಾಗತ್ತ ನಮ್ಗೆ ಢಳ್ಮಳ ಅಂದ್ರೆ ಇವ್ರ ಕಡೆ ಹೋದ್ರೆ ಏನ್ ಮಾಡ್ತಾರ, ಇವ್ರ ಕಡೆ ಹೋದ್ರೆ ಏನ್ ಮಾಡ್ತಾರೋ, ಇವ್ರ ಕಡೆ ಹೋದ್ರೆ ಇವ್ರು ತೆಗ್ದಾಕ್ತಾರ, ಇವ್ರ ಕಡೆ ಹೋದ್ರೆ ಇವ್ರು ತೆಗ್ದಾಕ್ತಾರ. ನಮ್ಮ ಹೆಣ್ಮಕ್ಳು ಹೆದರಿಕೆ ಆಗ್ಯಾವ ಸರ್. ಇದ್ರ ಬಿದ್ದೆ ಹೋದ್ರ ಬಿದ್ದೆ, ಅವ್ರು ಇದ್ರ ಬಿದ್ದೆ ನಾವು ಹೋದ್ರ ಬಿದ್ದೇವ ಅಂತ ತಿಳ್ಕೊರೋ ಅಷ್ಟೇ. ನಿರ್ದೇಶಕರು ಬೀದರ್ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಬೀದರ್ ದಿನಾಂಕ 11/7/2025 ಮೊನ್ನೆ ಈ ಮೂಲಕ ನಮ್ಮ ಗಮನಕ್ಕೆ ತರಬಹುದೆಂದರೆ ಪ್ರಕಾಶ್ ಎಸ್ ಮಾಳಿಗೆ ಪ್ರಥಮ ದರ್ಜೆ ಸಹಾಯಕ ಎಂದು ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಕೆಲ ಜಾತಿವಾದಿ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿಕೊಂಡು ಸುಮಾರು 2017ರಿಂದ ನಿರಂತರ ಕಿರುಕುಳ ನೀಡುತ್ತಿದ್ದ ಅವರ ವಿರುದ್ಧ ಸುಳ್ಳು ಆರೋಪ ಸೃಷ್ಟಿಸಿ ದೂರು ಸಲ್ಲಿಸುವುದು, ಮಾನಸಿಕವಾಗಿ ಕಿರುಕುಳ ಕೊಡುತ್ತಿರುವ ಇವರ ಕೊನೆಯದಾಗಿ ಕೆಲವು ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಸದರಿಯವರ ಮೇಲೆ ಸುಳ್ಳು ಲೈಂಗಿಕ ಕಿರುಕುಳ ಮಾಡಿರುತ್ತಾರೆ. ಈ ವಿಷಯದ ಕುರಿತು ಮೊನ್ನೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಆದೇಶದ ಮೇರೆಗೆ ಪಾಸ್ ಕಮಿಟಿ ರಚಿಸಿ ತನಿಖೆ ನಡೆಸಿ ದಿನಾಂಕ 17/3/2025 ಸಮಿತಿಯ ತನಿಖೆ ವರದಿಯಲ್ಲಿ ಸದರಿಯವರು ನಿರಪರಾಧಿ ಎಂದು ಸಾಬೀತಾದರೂ ಕೂಡ ವರದಿ ಪ್ರಕಾರ ತಪ್ಪಿತರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಶ್ರೀ ಪ್ರಕಾಶ್ ಮಾಳಿಗೆ ಅವರ ಪ್ರಥಮ ದರ್ಜೆ ಸಹಾಯಕ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಬೀದರ್ ಅವರಿಗೆ ವಿನಾಕಾರಣ ಕಿರುಕುಳ, ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡಿರುವುದರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ದೂರಿನ ಮೂಲಕ ತಮಗೆ ಎಚ್ಚರಿಸಲಾಗುತ್ತದೆ. ಒಂದು ವೇಳೆ ತಾವು ಕ್ರಮ ಕೈಗೊಳ್ಳಲು ವಿಳಂಬ ನೀತಿ ಅನುಸರಿಸಿದಲ್ಲಿ ಬ್ರಿಮ್ಸ್ ಬೀದರ್ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳುವುದೆಂಬ ವಿಷಯವನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ಈ ಪ್ರತಿಯನ್ನು ಮಾಹಿತಿ ಹಾಗೂ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸಿದ ಶ್ರೀ ದಿನೇಶ್ ಗುಂಡಾರಾವ್ ಮಾನ್ಯ ಸಚಿವರು ಹಾಗೂ ಮಾನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯವರು, ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಕೂಡ ಈ ಮಾಹಿತಿಯನ್ನು ಕಳಿಸಲಾಗಿರ್ತದೆ.